ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು 2020 ಒಂದು ಬಿಗ್ಗೆಸ್ಟ್ ಫಸ್ಟ್ ಫ್ಲಾಪ್ IPO ಅಂತ ಹೇಳಿದ್ರೆ SBI ಕಾರ್ಡ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೆ, ಸೊ 2 ಪ್ರಾಬಬಿಲಿಟಿ ಇರ್ಬೋದು ಅಂತ. ಸೊ ಈ ಒಂದು ಪ್ರಾಬಬಿಲಿಟಿ ಕಂಪ್ಲೀಟಾಗಿ ಆಗಿಲ್ಲ. ಸೊ ಈ ಪ್ರಾಬಬಿಲಿಟಿ ಕಂಪ್ಲೀಟಾಗಿ ಪಾರ್ಷಲ್ ಆದಂತಹ ಒಂದು ಚಾರ್ಟ್ನ ಸಹ ನಾನು ನೋಡ್ತಿದ್ದೀನಿ. ಸೊ ಮಾರ್ನಿಂಗ್ ಸೆಷನಲ್ಲಿ ಕಂಪ್ಲೀಟಾಗಿ ಒಂದು 12-13% ಡೌನ್ ಆಗಿ ಲಿಸ್ಟ್ ಆಯಿತು. ದಟ್ ಈಸ್ ಡಿಸ್ಕೌಂಟೆಡ್ ಲಿಸ್ಟ್ ಆಯಿತು. ನಂತರದ ಒಂದು ಸೆಷನ್ ನೋಡ್ತಿದ್ದೆ, ಒಂದೂವರೆ ಸೆಷನ್ ಗಂಟ ಒಂದು ರೇಂಜಲ್ಲಿ ನಡೆದಂತಹ ಈ ಒಂದು ಸ್ಟಾಕ್ ನಂತರ ಮಧ್ಯಾಹ್ನ ಅಥವಾ 1:30 ನಂತರ ಕಂಪ್ಲೀಟಾಗಿ ಡೌನ್ ಟ್ರೆಂಡ್ ಆದಂತಹ ಒಂದು ಸಿನಾರಿನ ನೋಡ್ತಾ ಇರ್ಬೋದು ನಾವು. ಸೊ ಅದರ ಜೊತೆಗೆ ನಿಫ್ಟಿ ಸಹ ಇವತ್ತಿನ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿಲ್ಲ. ಸೊ ವರ್ಲ್ಡಲ್ಲಿ ಏನು ಒಂದು ಕೊರೋನಾ ವೈರಸ್ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ, ಸೊ ಅದರ ಒಂದು ಸಲುವಾಗಿ ಆಗ್ತಿದೆ ಅಂತ ಹೇಳಿದ್ರು ಸಹ ನನ್ನ ಒಂದು ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸ್ನೇಹಿತರೆ, ಒಂದು ದೊಡ್ಡ ಮಾರ್ಕೆಟ್ ಕರೆಕ್ಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಒಂದು ಎಲೈಟ್ ವೇವ್ ಅಂತ ಒಂದು ಥಿಯರಿ ಇದೆ. ಸೊ ಆ ಥಿಯರಿ ಬೇಸಿಸ್ ಮೇಲೆ ನಮ್ಮ ಈ ಮಾರ್ಕೆಟ್ ವರ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಇವತ್ತಿನ ಒಂದು ಚಾರ್ಟ್ ಸಹ ಮೊದಲನೇದಾಗಿ ಚಾರ್ಟ್ ತೋರಿಸ್ಬಿಡ್ತೀನಿ, ನಂತರ ಒಂದು ಸೆಷನಲ್ಲಿ ನಿಮಗೆ ಡೀಟೇಲ್ಸ್ ಕೊಡೋಕೆ ಹೋಗ್ತೀನಿ. ಸೊ ನೋಡಿ ಸ್ನೇಹಿತರೆ, ಇದು ನಮ್ಮ ಇವತ್ತಿನ ಒಂದು ಟ್ರೆಂಡ್ ನೋಡಿ. ಬೆಳಗ್ಗೆ ಓಪನ್ ಆಗಬೇಕಾದ್ರೆ ಹತ್ತಿರ ಒಂದು 1 ನಿಮಿಷ ಚಾರ್ಟಲ್ಲಿ ನೋಡ್ಬಿಡ್ತೀನಿ. ಸೊ ನಿಮಗೇನೇ ಇನ್ಫಾರ್ಮೇಷನ್ ಸಹ ತೋರಿಸ್ತೀನಿ ನಾನು. ಸೊ ಇನ್ನು ನಿಮ್ಗೆ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿಯ ಒಂದು ಇನ್ಫಾರ್ಮೇಷನ್ ನಮ್ಮ ಈ ಸ್ಟಾಕ್ ಮಾರ್ಕೆಟಲ್ಲಿದೆ. ಅದಕ್ಕೆ ತಕ್ಕಂತಹ ಒಂದು ಬೇರೆ ರೀತಿಯ ಒಂದು ಪ್ಲ್ಯಾನಿಂಗ್, ನೀವು ಯಾವ ರೀತಿ ಒಂದು ಪ್ಲ್ಯಾನಿಂಗ್ ಮಾಡ್ಬೋದು ಅಂತ ಸಹ ನಿಮ್ಗೊಂದು ಐಡಿಯಾ ಬರುತ್ತೆ. ಅದಕ್ಕೆ ಜಸ್ಟ್ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಲಿಸ್ಟಿಂಗ್ ಆಗಿದ್ದು ಬಂದು ಹತ್ತಿರ 661 ರೂಪಾಯಿ NSE ಲಿಸ್ಟ್ ಆಗಿದೆ. ಅದರ ಜೊತೆಗೆ BSE ಸಹ ಹತ್ತಿರ 12-13% ಡಿಸ್ಕೌಂಟಲ್ಲಿ ಒಂದು ಲಿಸ್ಟ್ ಆಯಿತು. ನಂತರ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಇದು ನೋಡ್ತಾ ಇರ್ಬೋದು ನೀವು, 5 ಮಿನಿಟ್ಸ್ ಕ್ಯಾಂಡಲು. ಸೊ ಈ ಒಂದು 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಒಂದು 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಸೊ ಅಪ್ ಮೂಮೆಂಟ್ ತೊಗೊಂಡ್ರು. ಹತ್ತಿರ 750 ಗಂಟ ತೊಗೊಂಡ್ರು. ನಂತರ ನೋಡ್ಬೋದು ನೀವು ಹತ್ತಿರ ಮಧ್ಯಾಹ್ನ 1:30 ಸೆಷನ್ ಗಂಟ 750 ರೂಪಾಯಿಂದ 700 ರೂಪಾಯಿಗೆ ಬಂದು ನಂತರ ಒಂದು ಲೆವೆಲ್ ರೇಂಜ್ ಅಂತ ಅಂದ್ಕೊಂಡೆ ನಾನು. ಸೊ ನಂತರದ ಒಂದು 1:30 ಒಂದು ಸೆಷನ್ ನೋಡಿದ್ರೆ ಮಾರ್ಕೆಟ್ ಸಹ ಕಂಪ್ಲೀಟಾಗಿ ಡೌನ್ ಟ್ರೆಂಡ್ ಹೋಗ್ತಿತ್ತು. ಅದನ್ನು ಫಾಲೋ ಮಾಡಿದಂತಹ ಈ ಸ್ಟಾಕು ಸಹ ಕಂಪ್ಲೀಟಾಗಿ ಡೌನ್ ಟ್ರೆಂಡ್ ಆಗಿ ನಂತರದ ಒಂದು ಸೆಷನಲ್ಲಿ ಒಂದು 678 ಕ್ಲೋಸ್ ಆಗಿದೆ ಅಂತ ನಾನು ಸ್ಕ್ರೀನ್ ನೋಡ್ತಾ ಇದ್ದೀನಿ. ಸೊ ನೋಡುವ, ನೀವೇ NSE ವೆಬ್ಸೈಟ್ಸಲ್ಲಿ ಸಹ ನೋಡ್ತೀನಿ. ಸೊ ನೀವು ಕೇಳಿದ್ರೆ ಸ್ನೇಹಿತರೆ, ಸೊ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದೆ, ಒಂದು ಅಲಾಟ್ಮೆಂಟ್ ಆಗಿತ್ತು ನನಗೆ. ಸೊ ಒಂದು ಅಲಾಟ್ಮೆಂಟನ್ನು ಆದಮೇಲೆ ನಿಮಗೊಂದು ಇನ್ಫಾರ್ಮೇಷನ್ ಸಹ ಶೇರ್ ಮಾಡಿದೆ, ಯಾವ ರೀತಿಯಿಂದ ಪ್ರಾಬಬಿಲಿಟೀಸ್ ಆಗಬಹುದು ಅಂತ. ಸೊ ಅದೇ ರೀತಿ ಒಂದು ಪಾರ್ಷಲಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಪ್ರಕಾರ ಇದೇನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಬಿಗ್ ಇನ್ವೆಸ್ಟರ್ಸ್ ಯಾರು ಇರ್ತಾರೆ, ಸೊ ಅವರ ಒಂದು ಏನು ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಸ್ವಲ್ಪ ಕಡಿಮೆ ಮಾಡಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಆಲ್ಮೋಸ್ಟ್ ಎಲ್ಲ ನಾನು ನೋಡಿದಂತಹ ಒಂದು 5 ಜನ ಒಂದು ರಿಟೇಲ್ ಇನ್ವೆಸ್ಟರ್ಸಲ್ಲಿ 4 ಜನಕ್ಕೆ ಅಲಾಟ್ಮೆಂಟ್ ಆಗಿದೆ. ಸೊ ಇದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾದರೆ ಸ್ನೇಹಿತರೆ, ಸೊ ರಿಟೇಲರ್ ಇನ್ವೆಸ್ಟರ್ಸ್ನ ಕಂಪ್ಲೀಟಾಗಿ ಒಂದು ಏನು ಹೇಳ್ತಾರೆ, ಒಂದು ಬ್ಲಾಕ್ ಮಾಡಿದಂತಹ ಈ ಒಂದು ಸಿಚುವೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಬಿಗ್ ಇನ್ವೆಸ್ಟರ್ಸು ಡಿಸ್ಕೌಂಟಲ್ಲಿ ಆಗುತ್ತೆ ಅಂತ ಅವ್ರಿಗೆ ಆಲ್ರೆಡಿ ಒಂದು ಐಡಿಯಾ ಬಂತು. ಸೊ ಅದರ ಸಲುವಾಗಿ ರಿಟೇಲರ್ಸ್ಗೆ ಏನು ಹೈಯೆಸ್ಟ್ 755 ಪ್ರೈಸ್ಗಿದೆ ಆ ಒಂದು ಪ್ರೈಸ್ಗೆ ಬಿಡ್ಡಿಂಗ್ ಮಾಡಿದಂತಹ ಎಲ್ಲರಿಗೂ ಆಲ್ಮೋಸ್ಟ್ ನನ್ನ ಎಕ್ಸ್ಪ್ಲೇನ್ ಹೇಳಿದ್ರೆ 5 ಜನದಲ್ಲಿ 4 ಜನಕ್ಕೆ ಅಲಾಟ್ಮೆಂಟ್ ಆಗಿದೆ. ಸೊ ಅದರ ಅರ್ಥ ಏನಂದರೆ ಆಲ್ಮೋಸ್ಟ್ ಒಂದು 70-80% ಅಲೋಕೇಶನ್ಸ್ ಮಾಡಿದ್ದಾರೆ ರಿಟೇಲರ್ಸ್ಗೆ. ಸೊ ಎಲ್ಲರಿಗೂ ಗೊತ್ತಿರೋವಂಥ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿದೆ ಆಲ್ರೆಡಿ. ಸೊ ಡಿಸ್ಕೌಂಟಲ್ಲಿ ಲಿಸ್ಟ್ ಆಗೋದ್ರಿಂದ ಡಿಸ್ಕೌಂಟಲ್ಲಿ ಬೈ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ನಮ್ಮ ಕೆಲವೊಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ಸು. ಅದರ ಜೊತೆಗೆ ನಾವು NSE ವೆಬ್ಸೈಟಲ್ಲಿ ಸಹ ನೋಡ್ತೀನಿ, ಟೈಮ್ ನೋಡಿ ಸ್ನೇಹಿತರೆ. ಸೊ 16th March 2020 4 ಗಂಟೆಯ ಈ ಒಂದು ಕ್ಲೋಸಿಂಗ್ ಪ್ರೈಸನ್ನು ನೋಡ್ಬೋದು. ಸೊ ಅದರ ಜೊತೆಗೆ ನೋಡಿ ಕ್ಲೋಸಿಂಗ್ ಪ್ರೈಸ್ ಬಂದು 678. ಸೊ ಇದೇನು ಅಪ್ ಮೂಮೆಂಟ್ ಆಗಿಲ್ಲ. ಸೊ ಲಿಸ್ಟಿಂಗ್ ಆಗಿರೋದು 661ಇಂದ ಸೊ 678 ಆ ರೀತಿ ಒಂದು ಕ್ಯಾಲ್ಕುಲೇಷನ್ ಬಂದಿದೆ. ಸೊ ಅದರ ಜೊತೆಗೆ ನೀವು ಒಂದು ಇಂಟ್ರಾಡೇನ ಹೈ ನೋಡಿದ್ರೆ 656 ಇಸ್ ಲೋಯೆಸ್ಟ್, 655 ಇಸ್ ದಿ ಹೈಯೆಸ್ಟ್. ಸೊ 755 ಇಸ್ ದಿ ಹೈಯೆಸ್ಟು. ಸೊ 755 ಹತ್ತಿರ ಬಂದಾಗ ನಾನು ಅಂದ್ಕೊಂಡೆ ಪ್ರಾಬಬಲಿ ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಅಪ್ ಮೂಮೆಂಟು ಅಟ್ಲೀಸ್ಟ್ ಒಂದು 5%-10% ಸಿಗ್ಬೋದು ಅಂತ ಅಂದ್ಕೊಂಡೆ. ಸೊ ವಾಚ್ ಮಾಡ್ತಿದ್ದೆ 755 ಹತ್ತಿರ ಬಂದು ನಂತರ ಒಂದು ಸೆಷನ್ ಕಂಪ್ಲೀಟಾಗಿ ಡೌನ್ ಟ್ರೆಂಡ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ IPO ಸಿಕ್ಕಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಆಗುವಂಥ ನೆಸೆಸಿಟಿ ಇಲ್ಲ. ಸೊ ಮತ್ತೆ ಇದೇ ರೀತಿಯ ಒಂದು ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂದರೆ ವರ್ಲ್ಡ್ ಮಾರ್ಕೆಟ್ ಸಹ ನಾನು ಒಂದು ನೋಡ್ತಿದ್ದೀನಿ, ಸ್ವಲ್ಪ ಡೌನ್ ಟ್ರೆಂಡ್ ಇದ್ದಂಗಿದೆ. ಸೊ ಇದೇ ರೀತಿ ನಾನು ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂದರೆ ನಾಳೆ ಸಹ ಮಾರ್ಕೆಟ್ ಹೆವಿಯಾಗಿ ಬೀಳುವಂಥ ಒಂದು ಚಾನ್ಸಸ್ ಇರುತ್ತೆ, ಪ್ರಾಬಬಿಲಿಟಿ. ಏನಾದ್ರು ದುಡ್ಡಿತ್ತು IPO ಸಿಕ್ಕಿಲ್ಲ ಅಂದರೆ ಟೆನ್ಷನ್ ಆಗಬೇಡಿ. ಸೊ ಇದೇನಾದ್ರು ಹತ್ತಿರ ಒಂದು 600-605 ರೇಂಜಲ್ಲಿ ಸಿಕ್ತು ಅಂದರೆ ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಅಥವಾ ಒಂದು ಸಬ್ಸ್ಕ್ರೈಬ್ ಅಂತೀನಿ ಒಂದು ಅಷ್ಟು ಶೇರ್ಸ್ಗಳನ್ನ ಬೈ ಮಾಡಿ ಇಟ್ಕೊಳ್ಳಿ. ಸೊ ಪ್ರಾಬಬಲಿ ಈ ಒಂದು ಸ್ಟಾಕು ಡೌನ್ ಟ್ರೆಂಡು ಮತ್ತು ಈ ಮಾರ್ಕೆಟ್ನ ಏನೇನು ಡೌನ್ ಟ್ರೆಂಡ್ ಇದೆ ಆ ಡೌನ್ ಟ್ರೆಂಡ್
ಸ್ಟಾಪ್ ಆದಮೇಲೆ ನಂತರದ ಒಂದು ಸೆಷನಲ್ಲಿ ಹತ್ತಿರ 1-2 ತಿಂಗಳ ಒಂದು ಸಮಯದಲ್ಲಿ ಕಮ್ಮಿ ಅಂದರೆ ಸ್ನೇಹಿತರೆ 30-40% ಹೋಗುವಂಥ ಒಂದು ಚಾನ್ಸಸ್ ಸಹ ಇದೆ. ಸೊ ಅದರ ಜೊತೆಗೆ ನಾನು ಇವತ್ತು ಇಂಟ್ರಾಡೇ ನಾವು ಡೆಲಿವರಿ ಪೊಸಿಷನ್ ನೋಡ್ತಿದ್ದೆ. ಸೊ ಇವತ್ತು ಈ ಒಂದು ಸ್ಟಾಕಲ್ಲಿ ಟ್ರೇಡ್ ಮಾಡಿದಂತಹ ಕ್ವಾಂಟಿಟಿ ಬಂದು ಹತ್ತಿರ 6 ಕೋಟಿ ಅಂತ ಹೇಳ್ಬೋದು. 6 ಕೋಟಿನ 100,000 ಸೊ ಹತ್ತಿರ 6 ಕೋಟಿ ಒಂದು ಟ್ರೇಡಿಂಗ್ ಮಾಡಿದ್ದಾರೆ ಟೋಟಲ್ ಕ್ವಾಂಟಿಟಿ. ಅದರ ಜೊತೆಗೆ ಡೆಲಿವರಬಲ್ ಕ್ವಾಂಟಿಟಿ ಅಂದರೆ ಸ್ನೇಹಿತರೆ, ಸೊ CNC ಅಥವಾ ಕ್ಯಾಶ್ ಆ್ಯಂಡ್ ಕ್ಯಾರಿ, ಸೊ ಬೈ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ಟ್ರೇಡಿಂಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪ್ಲಾನಿಂಗ್ ಮಾಡಿರ್ತಾರೆ. ಸೊ ಆ ರೀತಿಯ ಬೈ ಕ್ವಾಂಟಿಟಿ ನೋಡಿದ್ರೆ ಅದತ್ರ ಇದೆ 3 ಕೋಟಿ ಇದೆ. ಸೊ ನೋಡ್ಬೋದು ಡೆಲಿವರಿ ಕ್ವಾಂಟಿಟಿ ಬಂದು ಹತ್ತಿರ 58% ಅಂತ ಹೇಳ್ಬೋದು. ಸೊ ಇದರ ಅರ್ಥ ಬಿಗ್ ಇನ್ವೆಸ್ಟರ್ಸು ಅಥವಾ ಬಿಗ್ ಬಾಯ್ಸ್ ಅಥವಾ ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನು ಕರೀತಾರೆ, ಅವರೆಲ್ಲ ಅಕ್ಯುಮುಲೇಷನ್ ಡಿಸ್ಕೌಂಟ್ ಪ್ರೈಸಲ್ಲಿ ಅಕ್ಯುಮುಲೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಸ್ಟಾಕು ಪ್ರಾಬಬಿಲಿಟಿ ಅಪ್ ಮೂಮೆಂಟು ಖಂಡಿತವಾಗಿ ಆಗುವಂಥ ಒಂದು ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಬೈದಿಂದ ಈ ಒಂದು ಕ್ವಾಲಿಟಿ ಸ್ಟಾಕ್ನ ನೀವು ಸೆಲ್ ಮಾಡಬೇಡಿ, ನೆನ್ಪಿಟ್ಕೊಳ್ಳಿ. ಡಿಸ್ಕೌಂಟಲ್ಲಿ ಲಿಸ್ಟ್ ಆದರೂ ಸಹ ಲಾಂಗ್ ಟರ್ಮಲ್ಲಿ ಈ ಒಂದು ಸ್ಟಾಕು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಹತ್ತಿರ ಒಂದು 6 ತಿಂಗಳೊಳಗಡೆ ಕಮ್ಮಿ ಅಂದರೆ ಸ್ನೇಹಿತರೆ, 6 ತಿಂಗಳೊಳಗೆ ಕಮ್ಮಿ ಅಂದ್ರೂ 900-1,000 ರೂಪಾಯಿ ಗಂಟ ಹೋಗುವಂಥ ಒಂದು ಎಲ್ಲ ಪಾಸಿಬಿಲಿಟೀಸ್ ಇದೆ. ಯಾಕಂತ ಹೇಳಿದ್ರೆ ನ್ಯೂಸ್ ಸಹ ಓದ್ತಿದೆ, ಇದು ಇಂಡಿಯಾದಲ್ಲಿ ಪೇಮೆಂಟ್ಸ್ ಕಾರ್ಡಲ್ಲಿ ನಂಬರ್ 2 ಅಂತ ಒಂದು ರ್ಯಾಂಕಿಂಗ್ ನೋಡ್ತಿದೆ. ಸೊ ಎಲ್ಲ ಪ್ರಾಸ್ಪೆಕ್ಟ್ ನೋಡಿದ್ರೆ ಅದ್ರ ಜೊತೆಗೆ ಒಂದು ಕಂಪನಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ ಪ್ರಾಬಬಿಲಿಟಿ ಒಂದು ಪಾಸಿಟಿವ್ ನ್ಯೂಸ್ ಬರೋ ಗಂಟ ಈ ಒಂದು ಸ್ಟಾಕ್ ಈ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸೊ ಸೆಲ್ ಮಾಡಬೇಡಿ, ಇಟ್ಕೊಳ್ಳಿ, ಲಾಂಗ್ ಟರ್ಮ್ ಇಟ್ಕೊಳ್ಳಿ. ಸೊ ನಾಳೆಯ ಒಂದು ಸೆಷನ್ ಅಥವಾ ಒಂದು 17 ಡೇಟ್ ಸಹ ನೋಡ್ಕೊಂಬಿಡಿ. ಇದು ಕ್ಲೋಸ್ ಆಗಿರ್ಬೋದು 16, ಸೊ ರೆಕಾರ್ಡ್ ಮಾಡ್ತಿರೋದು ಸಹ 16 ಸೊ 16 ಇರೋದ್ರಿಂದ ಸೊ ನೀವು ಇಟ್ಕೊಂಡು ಲಾಂಗ್ ಟರ್ಮ್ ಇಟ್ಕೊಂಡು ಈ ಒಂದು ಸ್ಟಾಕಿಂದ ನೀವು ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಶ್ ಆ್ಯಂಡ್ ಚಾನಲ್ ಇದು ಕನ್ನಡದ ಚಾನಲು. ಸೊ ಇಂಟ್ರಾಡೇಗೆ ಆಗುವಂಥ ಎಲ್ಲ ಪಾಸಿಬಿಲಿಟಿ ಎಲ್ಲ ಒಂದು ಸ್ಟ್ರಾಟಜಿ ಶೇರ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಫ್ರೆಂಡ್ಸ್ ಜೊತೆ ನಿಮ್ಮ ಒಂದು ಸ್ಟೇಟಸ್ ಸಹ ಈ ರೀತಿ ಒಂದು ವೀಡಿಯೋಗಳನ್ನ ಹಾಕ್ಕೊಂಡ್ರೆ ಬೇರೆಯವ್ರಿಗೂ ಸಹ ಒಂದು ಫೈನಾನ್ಷಿಯಲ್ ಒಂದು ನಾಲೆಜ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.